ಜೂನ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ. ಯಾರ್ಯಾರು ಮಿಥುನ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಈ ತಿಂಗಳು ಸ್ವಲ್ಪ ಒತ್ತಡದ ತಿಂಗಳು ಅಂತಲೇ ಹೇಳ್ಬಹುದಾಗಿದೆ. ಈ ತಿಂಗಳಲ್ಲಿ ಹಣದ ಸ್ವಲ್ಪ ಅಡಚಣೆ ಆಗುತ್ತೆ, ಅದ್ರ ಕಡೆ ಗಮನ ಕೊಡಿ. ಅತಿಯಾದ ಯೋಚನೆ, ಅತಿಯಾದ ಒತ್ತಡದಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಅದ್ರ ಕಡೆ ಗಮನವನ್ನು ಕೊಡಿ. ಆದರೆ ಇದೆಲ್ಲದರ ಜೊತೆಯಲ್ಲಿ ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳಿರುತ್ತದೆ, ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಅವಕಾಶಗಳಿರುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟ ಬಂದ್ರೂ ಹೇಗೋ ಒಂದು ರೀತಿಯಲ್ಲಿ ತಳ್ಕೊಂಡು ಹೋಗ್ಬೋದು ಮಿಥುನ ರಾಶಿಯವರಿಗೆ. ನೀವು ಏನು ಮಾಡಬೇಕು? ಮಿಥುನ ರಾಶಿಯವರು ಸಿಂಪಲ್ ಆಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಪ್ರತಿ ಗುರುವಾರ 4 ಗುರುವಾರ, ಈ ತಿಂಗಳಲ್ಲಿ ಬರುವಂಥ 4 ಗುರುವಾರಗಳು ಕೂಡ ನೀವು ವಿಷ್ಣುವಿನ ದೇವಾಲಯಕ್ಕೆ ತುಳಸಿ ದಳವನ್ನು ತಗೊಂಡೋಗಿ ಕೊಡೋದ್ರಿಂದ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಹಾಗೆ ಯಾರಾದರೂ ತುಂಬ ಬಡವರು ಇರ್ತಾರೆ ಅನ್ನೋರಿಗೆ ಹಸಿ ತರಕಾರಿಗಳನ್ನ ದಾನ ಕೊಡಿ ಅವರಿಗೆ, ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಇದನ್ನು ದಾನ ಕೊಡೋದ್ರಿಂದ ಅದ್ಭುತವಾದ ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾರ್ಯಾರು ಮಿಥುನ ರಾಶಿಯವರಿದ್ದೀರೋ ನೀವೆಲ್ಲರೂ ಮಾನಸಿಕವಾಗಿ ಒತ್ತಡದಲ್ಲಿದ್ದರೆ ಖಂಡಿತವಾಗ್ಲೂ ಮೆಡಿಟೇಷನ್ನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ತುಂಬ ಗಮನವನ್ನು ಕೊಡಬೇಕು, ಮನಸ್ಸು ಚಂಚಲ ಆಗುತ್ತೆ, ಆದ್ದರಿಂದ ಮೆಡಿಟೇಷನ್ ಮಾಡಿ ಓದಿನ ಕಡೆ ಗಮನವನ್ನು ಕೊಡಿ. ಹಾಗೆ ಹೆಣ್ಣು ಮಕ್ಕಳು ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ಗಂಡು ಮಕ್ಕಳು ಪ್ರೀತಿ ಮಾಡ್ತಿದ್ದೀರಾ, ನೀವಿಬ್ಬರೂ ಕೂಡ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ವೈಮನಸ್ಸು ಬರುತ್ತೆ, ಅದ್ರ ಕಡೆ ಗಮನ ಕೊಡಿ. ಇಗ್ನೋರ್ ಮಾಡಿಬಿಡಿ. ಈ ತಿಂಗಳು ಏನೋ ನೀವೇ ಬೈತಿರೋ ಅವರೇ ಬೈತಿರೋ, ಸ್ವಲ್ಪ ಇಗ್ನೋರ್ ಮಾಡೋದನ್ನು ಕಲೀರಿ. ಅದ್ಭುತವಾದ ರಿಸಲ್ಟ್ ಅಂತಲೇ ಹೇಳ್ಬೋದು. ಧನ್ಯವಾದಗಳು.